ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ಇಂದು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ನ ಕಮರ್ಷಿಯಲ್ ಅರ್ಥಮೆಟಿಕ್ ಸಬ್ಜೆಕ್ಟ್ನ ಇನ್ಸ್ಟಾಲ್ಮೆಂಟ್ ಪೇಯಿಂಗ್ ಸಿಸ್ಟಮ್ನ 3ನೇ ಕ್ವಶನ್ ಹಾಗೂ 2019ನೇ KUD 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ಇದು. ಸೊ ಅ ಕ್ಯಾಶ್ ಪ್ರೈಸ್ ಆಫ್ ಎ ಕಂಪ್ಯೂಟರ್ ₹25,000 was sold on installment basis to be paid in 10 monthly installments of ₹2,500 each. ಇಲ್ಲೊಂದು ಕಂಪ್ಯೂಟರ್ನ ಸೇಲ್ ಮಾಡ್ತಾ ಇದ್ದಾರೆ. ಆ ಕಂಪ್ಯೂಟರ್ನ ಮೂಲ ಬೆಲೆ 25,000 ಇದೆ. ಸೊ ಅದನ್ನ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಸೇಲ್ ಮಾಡ್ತಾ ಇದ್ದಾರೆ. ಟು ಬಿ ಪೇಡ್ ಇನ್ 10 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಆಫ್ ₹2,500 ಈಚ್. ಅಂದ್ರೆ 10 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ₹2,500 ಪರ್ ಇನ್ಸ್ಟಾಲ್ಮೆಂಟ್ ಅಮೌಂಟ್. If ₹5,000 ಕ್ಯಾಶ್ ಡೌನ್ ಪೇಮೆಂಟ್, ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ ಅಂತ ಕೇಳ್ತಾ ಇದ್ರಲ್ಲಿ. ಸೊ ಇಲ್ಲಿ ಮೊದಲು ನಾವು ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಸೊ ಗಿವನ್ ಇನ್ಫಾರ್ಮೇಶನ್ ಸೊಲ್ಯೂಷನ್, ಗಿವನ್ ಇನ್ಫಾರ್ಮೇಶನ್ ಕ್ಯಾಶ್ ಪ್ರೈಸ್ ಆಫ್ ಅ ಕಂಪ್ಯೂಟರ್ 25,000. ಸೊ 25,000 ಬರ್ಕೋಬೇಕು. ನೆಕ್ಸ್ಟ್ ಕ್ಯಾಶ್ ಡೌನ್ ಪೇಮೆಂಟ್. ಸೊ ಡೌನ್ ಕ್ಯಾಶ್ ಪೇಮೆಂಟ್ ಇಲ್ಲಿ 5,000 ಕೊಟ್ಟಿದ್ದಾರೆ. 5,000 ಕೊಟ್ಟಿದ್ದಾರೆ, 5,000 ಬರ್ಕೋಬೇಕು ಇಲ್ಲಿ. ಸೊ 25,000 ಮೈನಸ್ 5,000 20,000 ಬ್ಯಾಲೆನ್ಸ್ ಅಮೌಂಟ್. ಸೊ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ ಇಲ್ಲಿ n is equal to 10 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್. ಸೊ ಅದೇ ರೀತಿ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ ಬೀಯಿಂಗ್ ₹2,500 ಪರ್ ಮಂತ್. ಅದೇ ರೀತಿ ಆಕ್ಚುಯಲ್ ಅಮೌಂಟ್ ಪೇಡ್. ಸೊ n ಇಂಟು ಐ. ಸೊ n ಮೀನ್ಸ್ 10 ಮಂತ್ಸ್, ಐ ಮೀನ್ಸ್ 2,500 ಪರ್ ಮಂತ್. ಸೊ 10 ಇಂಟು 2,500 25,000 ಆಯ್ತು. ಸೊ ಅದೇ ರೀತಿ ಎಕ್ಸಸ್ ಅಮೌಂಟ್ ಪೇಡ್ ಅಂದ್ರೆ ಆಕ್ಚುಯಲ್ ಅಮೌಂಟ್ ಪೇಡ್ ಇಲ್ಲಿ 25,000 ಇದೆ, ಆ 25,000. ಸೊ ಬ್ಯಾಲೆನ್ಸ್ ಅಮೌಂಟ್ ಇಲ್ಲಿ 20,000 ಇದೆ. ಸೊ ಆ 20,000 ಬರ್ಕೋಬೇಕು. 25,000 ಮೈನಸ್ 20,000, 5,000 is a excess amount paid by the purchaser. So rate of interest is equal to R, that is question mark. So ಇಲ್ಲಿ R ಕಂಡುಹಿಡಿಯಬೇಕು. ಸೊ ಆ ರೇಟ್ ಆಫ್ ಇಂಟ್ರೆಸ್ಟ್ ಕಂಡುಹಿಡಿಯಕ್ಕೆ ಸೂತ್ರ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ R is equal to 2,400 into E divided by n plus 1 I minus 2 into E. ಸೊ ಇಲ್ಲಿ 2,400 ಆಸ್ ಪರ್ ಫಾರ್ಮುಲಾ ಬರ್ಕೊಂಡಿದ್ದೀನಿ. ಸೊ ಈ ಫಾರ್ ಎಕ್ಸಸ್ ಅಮೌಂಟ್ ಇಲ್ಲಿ 5,000 ಬಂದಿದೆ, ಆ 5,000 ಇಲ್ಲಿ ಫಿಟ್ ಮಾಡಬೇಕು. ನೆಕ್ಸ್ಟ್ ಅದೇ ರೀತಿ 10 ಪ್ಲಸ್ 1 2,500 ಮೈನಸ್ 2 ಇಂಟು 5,000. ಸೊ ಇಲ್ಲಿ 2,400 ಇಂಟು 5,000 ಮಾಡಿದ್ರೆ 1 crore 20 lakhs ಬರುತ್ತೆ, ಅದನ್ನ ಬರ್ಕೋಬೇಕು ಇಲ್ಲಿ. ನೆಕ್ಸ್ಟ್ 10 ಆಸ್ ಇಟ್ ಈಸ್ 10 ಪ್ಲಸ್ 1 11 ಇಂಟು 2,500 ಬರ್ಕೋಬೇಕು ಇಲ್ಲಿ, ಮೈನಸ್ 2 ಇಂಟು 5,000 10,000. ಸೊ ಅದೇ ರೀತಿ ಸಿಂಪ್ಲಿಫೈ ಮಾಡ್ಕೊ 1 crore 20 lakh. ಸೊ 10 ಆಸ್ ಇಟ್ ಈಸ್. ಸೊ 11 ಇಂಟು 2,500 27,500 ಮೈನಸ್ 10,000 ಆಸ್ ಇಟ್ ಈಸ್ 10,000 ಬರ್ಕೊಂಡಿದ್ದೀನಿ. ಸೊ 1 crore 20 lakh 10 ಆಸ್ ಇಟ್ ಈಸ್ 27,500 ಒಳಗಡೆ ಮೈನಸ್ 10,000 ಮಾಡಬೇಕು, 17,500 ಬಂತು. ಸೊ 1 crore 20 lakh ಡಿವೈಡೆಡ್ ಬೈ 1,75,000 ಮಾಡಿದೆ. ಸೊ ದೇರ್ ಫಾರ್ ರೇಟ್ ಆಫ್ ಇಂಟ್ರೆಸ್ಟ್ 68.57% ಆಯ್ತು ಇಲ್ಲಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್, ನಾನು ನಿಮ್ಮ ಪವನ್ ಸರ್. ಇದು 4ನೇ ಕ್ವಶನ್, ಇನ್ಸ್ಟಾಲ್ಮೆಂಟ್ ಪೇಯಿಂಗ್ ಸಿಸ್ಟಮ್ 2022ನೇ KUD 5 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್ ಇದು. ದ ಕ್ಯಾಶ್ ಪ್ರೈಸ್ ಆಫ್ ಅ ಟಿವಿ ಈಸ್ ₹8,000 was sold on installment basis to be paid in 6 monthly installments of ₹1,000 each. If 2,500 is down payment, find the rate of interest charged by the vendor. ಇಲ್ಲಿ ಒಂದು ಟಿವಿನ ಪರ್ಚೇಸ್ ಮಾಡ್ತಾ ಇದ್ದಾರೆ. ಟಿವಿ ಮೂಲ ಬೆಲೆ ₹8,000 ಇದೆ. ಅದನ್ನ ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ರೆ 2,500 ಡೌನ್ ಪೇಮೆಂಟ್, ನಂತರ 6 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ₹1,000 ಆಗಿ ತುಂಬ್ತಾ ಹೋಗ್ಬೇಕು. ಸೊ ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಬರ್ಕೋಬೇಕು. ಸೊ ಗಿವನ್ ಇನ್ಫಾರ್ಮೇಶನ್ ಬೀಯಿಂಗ್ ಕ್ಯಾಶ್ ಪ್ರೈಸ್ ಆಫ್ ಅ ಟಿವಿ ಇಸ್ 8,000 ಲೆಸ್ ಡೌನ್ ಪೇಮೆಂಟ್ 2,500 ಲೆಸ್ ಮಾಡ್ಕೋಬೇಕು. 8,000 ಮೈನಸ್ 2,500 ಬ್ಯಾಲೆನ್ಸ್ 5,500. ಸೊ ಅದೇ ರೀತಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ಸ್ ಇಲ್ಲಿ 6 ಮಂತ್ಲಿ ಇನ್ಸ್ಟಾಲ್ಮೆಂಟ್ಸ್ ಇದೆ, 6. ಸೊ ಈಚ್ ಇನ್ಸ್ಟಾಲ್ಮೆಂಟ್ ಅಮೌಂಟ್ 1,000 ಇದೆ. ಸೊ 1,000. ಸೊ ಆಕ್ಚುಯಲ್ ಅಮೌಂಟ್ ಪೇಡ್ n ಇಂಟು ಐ. n 6 ಇದೆ, ಐ 1,000 ಇದೆ. ಸೊ 6 ಇಂಟು 1,000 6,000 ಆಯ್ತು. ಸೊ ಅದೇ ರೀತಿ ಎಕ್ಸಸ್ ಅಮೌಂಟ್. ಸೊ ಎಕ್ಸಸ್ ಅಮೌಂಟ್ ಇಸ್ ಈಕ್ವಲ್ ಟು ಆಕ್ಚುಯಲ್ ಅಮೌಂಟ್ ಪೇಡ್ ಮೈನಸ್ ಬ್ಯಾಲೆನ್ಸ್ ಟು ಪೇ. ಆಕ್ಚುಯಲ್ ಅಮೌಂಟ್ ಪೇಡ್ 6,000 ಇದೆ. ಸೊ ಬ್ಯಾಲೆನ್ಸ್ ಟು ಪೇ 5,500 ಇದೆ. ಸೊ ಅಮೌಂಟ್ ಬೀಯಿಂಗ್ 500 ಇದೇನು ಎಕ್ಸಸ್ ಅಮೌಂಟ್ ಪೇಡ್ ಬೈ ದ ಪರ್ಚೇಸರ್.
ದ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಕ್ವಶನ್ ಮಾರ್ಕ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕ್ವಶನ್ ಮಾರ್ಕ್ ಇದೆ, ಅದನ್ನು ಕಂಡುಹಿಡಬೇಕು. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಸೊ ಆರ್ ಇಸ್ ಈಕ್ವಲ್ ಟು 2400 ಇಂಟು ಇ ಡಿವೈಡೆಡ್ ಬೈ n plus 1 I minus 2 into e. So 2400 as it is. E for excess amount paid 500 ಬೇಕು. Next number of installments n 6 ಇದೆ. So 6 plus 1 I is equal to each installment amount 1000 ಇದೆ. So 2 as per formula. E for excess amount paid 500. So ಇದನ್ನ 2400 into 500 ಮಾಡಿದ್ರೆ 1,20,000 12 lakh ಆಯಿತು. Divided by 6 as it is. 6 plus 1 7 1000 as it is. Minus 2 into 500 1000. So ಇಲ್ಲಿ 7 into 1000 7000 minus 1000 as it is. So 12 lakh as it is. So 7000 minus 1000 ಮಾಡಿದ್ರೆ 6000 ಆಯಿತು. So 6000 into 6 ಮಾಡಿದ್ರೆ 36000. So 12 lakh divided by 36000 ಮಾಡಿದ್ರೆ therefore our rate of interest is 33.33%. Thank you. Hello my dear students, ನಾನು ನಿಮ್ಮ ಪವನ್ ಸರ್. ವೆಲ್ಕಮ್ ಟು ವಾಗ್ಮಿ ಕಾಮರ್ಸ್ ಕ್ಲಾಸಸ್. ಇದು 5ನೇ ಕ್ವಶನ್ ಇನ್ಸ್ಟಾಲ್ಮೆಂಟ್ ಬೈಯಿಂಗ್ ಸಿಸ್ಟಮ್ನಲ್ಲಿ. ಇದು ನಮಗೆ 2017 KUD 7 ಮಾರ್ಕ್ಸಿಗೆ ಕೇಳಿದಂಥ ಕ್ವಶನ್. ಆ ಮೊಬೈಲ್ ಸೆಟ್ ಕ್ಯಾನ್ ಬಿ ಪರ್ಚೇಸ್ಡ್ ಫಾರ್ 19,000 ಫಾರ್ ಕ್ಯಾಶ್ ಪ್ರೈಸ್. ಇಲ್ಲಿ ಮೊಬೈಲ್ ಮೂಲ ಬೆಲೆ ಎಷ್ಟಿದೆ? 19,000 ರೂಪಾಯಿ ಇದೆ. ಅದೇ ಮೊಬೈಲನ್ನು ನಾವು ಇನ್ಸ್ಟಾಲ್ಮೆಂಟ್ ಬೇಸಿಸ್ ಮೇಲೆ ಪರ್ಚೇಸ್ ಮಾಡಿದ್ರೆ ಇಟ್ ಕ್ಯಾನ್ ಬಿ 9 months ಇನ್ಸ್ಟಾಲ್ಮೆಂಟ್ ಆಫ್ ರುಪೀಸ್ 2500 ಈಚ್. ಅಂದರೆ 9 ಇನ್ಸ್ಟಾಲ್ಮೆಂಟನ್ನು ನಾವು 2500 ರೂಪಾಯಿ ಹಂಗೆ ಪೇ ಮಾಡಬೇಕು. ದ ಫಸ್ಟ್ ಇನ್ಸ್ಟಾಲ್ಮೆಂಟ್ ಟು ಬಿ ಪೇಡ್ ಆನ್ ಡೇಟ್ ಆಫ್ ಪರ್ಚೇಸ್. ಇಲ್ಲಿ ಮೊದಲನೇ ಇನ್ಸ್ಟಾಲ್ಮೆಂಟೇ ಆನ್ ದ ಡೇಟ್ ಆಫ್ ಪರ್ಚೇಸ್ ಆಗೋ ಕಾರಣಕ್ಕೆ ಇದೇ ಡೌನ್ ಪೇಮೆಂಟ್ ಅದು ತಗೋಬೇಕಾಗಿತ್ತು ನಾವು ಇಲ್ಲಿ ಈ ಒಂದು ಕ್ವಶನಲ್ಲಿ. ಫೈಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಚಾರ್ಜ್ಡ್. ಸೊ ಇಲ್ಲಿ ಗಿವನ್ ಇನ್ಫಾರ್ಮೇಶನ್ ಮೊದಲು ಬರ್ಕೋಬೇಕು. ಗಿವನ್ ಇನ್ಫಾರ್ಮೇಶನ್ ಕ್ಯಾಶ್ ಪ್ರೈಸ್ ಆಫ್ ದ ಮೊಬೈಲ್ ಸೆಟ್ ಇಸ್ 19,000. ಅದೇ ರೀತಿ ಫಸ್ಟ್ ಇನ್ಸ್ಟಾಲ್ಮೆಂಟ್ ಆಸ್ ಅ ಡೌನ್ ಪೇಮೆಂಟ್. ಇಲ್ಲಿ ಡೌನ್ ಪೇಮೆಂಟ್ ಅನ್ನ ಮೊದಲನೇ ಇನ್ಸ್ಟಾಲ್ಮೆಂಟ್ ಅನ್ನೇ ಡೌನ್ ಪೇಮೆಂಟ್ ಆಗಿ ತಗೋಬೇಕಾಗ್ತದೆ ಇಲ್ಲಿ ಅವ್ರು ಕೊಟ್ಟಿರೋ ಪ್ರಕಾರ. ಸೊ 19,000 ಅಲ್ಲಿ 2,500 ಮೊದಲನೇ ಇನ್ಸ್ಟಾಲ್ಮೆಂಟ್ ಹೋದ್ರೆ 16,500 ಬ್ಯಾಲೆನ್ಸ್ ಟು ಪೇ. ಸೊ ಈ ಒಂದು ಲೆಕ್ಕದಲ್ಲಿ ನಂಬರ್ ಆಫ್ ಇನ್ಸ್ಟಾಲ್ಮೆಂಟ್ n is equal to ಒಟ್ಟು 9 ಇನ್ಸ್ಟಾಲ್ಮೆಂಟ್ ಇದ್ದು ಅದರಲ್ಲಿ ಡೌನ್ ಪೇಮೆಂಟ್ ದಿನಾನೇ ಆಗಿರೋ ಕಾರಣಕ್ಕೆ ಒಂದು ಇನ್ಸ್ಟಾಲ್ಮೆಂಟ್ ಕಳೆದು ಸೊ ಕಳಿಬೇಕಾಗ್ತದೆ. ಸೊ n is equal to 8 installments remaining. So each installment amount I is equal to 2,500 per month. So actual amount paid n into I. N being 8, I means 2,500 per month. So n2 into 2,500 ಮಾಡಿದ್ರೆ 20,000 ಆಯಿತು. ಸೊ ಇದು actual amount pay after down payment. So excess pay is equal to E. So actual amount pay or balance to pay minus balance to pay. So actual amount payment ಇಲ್ಲಿ 20,000 ಇದೆ. ಸೊ balance to pay ಇಲ್ಲಿ 16,500 ಇದೆ. ಸೊ 20,000 minus 16,500 ಮಾಡಿದ್ರೆ ಸೊ ನಮಗೆ ಎಕ್ಸೆಸ್ ಅಮೌಂಟ್ 3,500 ಬರ್ತಾ ಇದೆ. ಸೊ 3,500 ರೂಪಾಯಿ ಎಕ್ಸೆಸ್ ಅಮೌಂಟ್ ಪೇಡ್ ಬೈ ದ ಪರ್ಚೇಸರ್ ಟು ದ ಸೆಲ್ಲರ್. ಸೊ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ವಾಟ್? ರೇಟ್ ಆಫ್ ಇಂಟ್ರೆಸ್ಟ್ ಕಂಡಿದ್ರೆ ಕೆ ಇದಾನೆ ಇಲ್ಲಿ. ಸೊ ಇಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಆರ್ ಇಸ್ ಈಕ್ವಲ್ ಟು 2,500 ಇಂಟು ಇ divided by n plus 1 I minus 2 into e. So ಇಲ್ಲಿ 2,400 as it is ಬರ್ಕೋಬೇಕು. E for excess amount 2,500 divided by n ಇಲ್ಲಿ 8 ಇದೆ. 8 plus 1 2,500 minus 2 into 2,500. So 2,400 3,500 ಮಾಡಿದ್ರೆ 84 ಲೆಕ್ಕ ಆಗುತ್ತೆ. ಸೊ 8 as it is ಬರ್ಕೋರಿ. 8 plus 1 9 2,500 as it is. So 2 into 3,500 ಮಾಡಿದ್ರೆ 7,000 ಬಂತು. ಸೊ ನೆಕ್ಸ್ಟ್ ಸ್ಟೆಪ್ ಅದೇ 84 lakh as it is ಬರ್ಕೋರಿ. ಸೊ 9 into 2,500 ಮಾಡಿದ್ರೆ 22,500 minus 7,000 as it is. ಸೊ 8 as it is. ಸೊ 84 lakh 22,500 minus 7,000 ಮಾಡಿದ್ರೆ 15,500 ಬಂತು. ಈ 15,500 into 8 ಮಾಡಿದ್ರೆ 1,24,000. ಸೊ 84 lakh divided by 1,24,000 ಮಾಡಿದ್ರೆ ರೇಟ್ ಆಫ್ ಇಂಟ್ರೆಸ್ಟ್ 67.74% ಆಯ್ತು.